ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ? ನಾನು ಸೂಪರ್, ನೀವು ಅದೇ ಥರ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಅವತ್ತಿಂದನೂ ಹೇಳ್ತಾನೆ ಇದ್ದೆ ಹೋಮ್ ಟೂರ್ ಮಾಡಬೇಕು ಅಂತ. ಸೊ ಇವತ್ತು ನಾನು ಕ್ಯಾಮ್ರಾಮನ್ ಆಗ್ತೀನಿ, ಇವರು ಕಂಪ್ಲೀಟ್ ಹೋಮ್ನ ಟೂರಿಂಗ್ನ ತೋರಿಸ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಬಿಸಿಲು ಜಾಸ್ತಿ ಇದೆ, ಆಚೆ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಫಸ್ಟ್ ಗೇಟಿಂದನೇ ಹೋಗೋಣ. ನಮ್ಮ ಮನೆಗೆ ಡೈರೆಕ್ಟಾಗಿ ಒಂದು ರೋಡ್ ಮಾಡಿಸ್ಬಿಟ್ಟಿದ್ದೀವಿ ನೋಡಿ. ಸೊ ಇದು ನಮ್ಮ ಮನೆಯ ಎಂಟ್ರೆನ್ಸು, ಕಂಪ್ಲೀಟ್ ಹೋಮ್ ಅದು. ಗೇಟ್ ಓಪನ್ ಮಾಡ್ಕೊಂಡು ಹೋಗೋಣ. ಸಿಕ್ಕಾಪಟ್ಟೆ ಬಿಸಿಲು, ನಾನು ಬರೀ ಕಾಲಲ್ಲಿ ಬೇರೆ ನಿಂತಿದ್ದೀನಿ. ಬೇಗ ತೆಗಿರವಾ? ಅಣ್ಣನ ಮಗಳು ಬುಜ್ಜಿ, ಪಲ್ಲವಿ ಅಂತ ಹೆಸರು. ಮನೆ ಸ್ಟಾರ್ಟಿಂಗಲ್ಲಿ ಇದೊಂದು ಗೇಟು, ಇಲ್ಲೊಂದು ಗೇಟ್ ಇದೆ. ಮನೆ ಸ್ಟಾರ್ಟಿಂಗಲ್ಲಿ ಒಂದು ಗಾರ್ಡನ್ ಟೈಪ್ ಮಾಡ್ಕೊಂಡಿದ್ದೀವಿ, ಬಟ್ ಅಡಿಕೆ ಮರಗಳು ತುಂಬ ಇದ್ದಾವೆ. ಗಾರ್ಡನ್ ಅಂತ ಅಂದರೆ ನಾವು ಲಾನ್ ಥರ ಏನು ಮಾಡಿಲ್ಲ, ಈ ಥರ ಗ್ರೀನ್ರಿ ಇದೆ. ಶುರು ಹಚ್ಕೊಳೋಣ. ನಮ್ಮ ಮನೆಯಲ್ಲ ಇರೋವಂಥ ಬೈಕ್ಗಳು ಎರಡು, ಒಂದು ಎಕ್ಸ್ಪಲ್ಸು, ಒಂದು ಸ್ಕೂಟಿ, ಆ್ಯಂಡ್ ಇನ್ನೊಂದಿದೆ ಅಪ್ಪನ ಬೈಕು. ಹಳೆ ಅವಾಗಿಂದನೂ ಓಡಿಸ್ತಿರೋಂಥ ಬೈಕು ಯಾವುದಪ್ಪ ಅಂದರೆ ಎಕ್ಸೆಲ್ಲು. ಇದು ಅವಾಗಿಂದನೂ ನಾನು ಹುಟ್ಟಾದ್ಮೇಲೆ ತೊಗೊಂಡಿರೋದು ಅನಿಸುತ್ತೆ. ಅವಾಗಿಂದನೂ ಆ ಬೈಕ್ ಹಾಗೆ ಇದೆ, ಈಗಲೂ ರನ್ನಿಂಗಲ್ಲಿದೆ. ಮನೆ ಆಚೆಗಡೆ ಒಂದು ಸಿಂಪಲ್ಲಾಗಿ ಏನು ಪಾರ್ಕ್ ಥರ ಮಾಡ್ಕೊಬೇಕಂತ ಸ್ಟಾರ್ಟ್ ಮಾಡಿದ್ದೀವಿ. ಸದ್ಯಕ್ಕೆ ಇಷ್ಟಿದ್ದಾವೆ. ಇನ್ನು ನಾರ್ಮಲಾಗಿ ದೇವ್ರದ್ದು ಏನು ತುಳಸಿ ಕಟ್ಟೆ ಅಂತೀವಿ, ಬಾಕ್ಲು ಎದುರುಗಡೆ ತುಳಸಿ ಕಟ್ಟೆ ಇದೆ. ಇದಿಷ್ಟು ಏನು ಬಲ್ಲಿ ನಾರ್ಮಲ್ ಬಟ್ಟೆ ಒಣಗಾಗೋ ಜಾಗ. ಇದಿಷ್ಟು ಸ್ಪೇಸ್ ಇದೆ ಕಾರ್ ನಿಲ್ಸೋಕ್ಕೆ, ಬಟ್ ಕಾರಿನ ತೊಗೊಂಬಂದಿಲ್ಲ. ನಿಮ್ಮ ಸಹಾಯದಿಂದ ಆಗುತ್ತೆ ಅಂದ್ಕೊಂಡಿದ್ದೀನಿ ಮುಂದೆ. ಇನ್ನು ಇದು ನೋಡಿ ನಮ್ಮ ಮನೆ ಎಂಟ್ರೆನ್ಸು. ವೆಲ್ಕಮ್ ಡೋರಿಂದ ಎಂಟ್ರಿ ಆಗ್ತಿದಂಗೆ ನಮಗೆ ಸಿಗೋವಂಥದ್ದು ಒಂದು ಮುದ್ದಾದ ಪುಟ್ಟ ಗಣೇಶ. ಇವರು ಪೂಜೆ ಮಾಡುವಂಥ ಗಣೇಶ. ಇನ್ನು ಅದೇ ಬಿಟ್ಟರೆ ಮೇಲ್ಗಡೆ ನೋಡ್ತಿರ್ಬೋದು ನೀವು, ಕಂಪ್ಲೀಟ್ ಗ್ಲಾಸ್ ವರ್ಕ್ಸ್ ಇದೆ. ಇನ್ನು ಎಂಟ್ರೆನ್ಸ್, ಈ ಗಣೇಶನ ಎಂಟ್ರಿ ಅಂದರೆ ಗಣೇಶನ ದರ್ಶನ ಆದಮೇಲೆ ಇಲ್ಲಿ ಬರುವಂಥದ್ದು ಒಂದು ಎಂಟ್ರೆನ್ಸ್. ಮತ್ತೆ ಹಿಂಗಿಂದ ಬಂದರೆ ಇದು ನಮ್ಮ ಲಿವಿಂಗ್ ರೂಮ್. ಕಂಪ್ಲೀಟ್ ಎಲ್ಲ ಲೈಟಿಂಗ್ಸ್ ಫುಲ್ಲು ಜಿಗಿ ಬೇಕು ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡಿರೋದು. ಬಟ್ ಇಲ್ಲಿ ನೋಡಿ, 2 ಸೋಫಾ ಸೆಟ್ ಇದೆ ನಮ್ಮಲ್ಲಿ, ಎಲ್ ಶೇಪ್ ಆದಂಥದ್ದು. ಮತ್ತು ಅಲ್ಲೊಂದು ಸೋಫಾ ಸೆಟ್ ಹಾಕಿದ್ದೀವಿ, ಮತ್ತು ಅಲ್ಲೊಂದು ಟೀಪಾಯ್ ಇದೆ. ಒಂದು ಟಿ ವಿ ವಾಲ್ ಮಾಡಿಸ್ಕೊಂಡಿದ್ದೀವಿ. ಅದರಲ್ಲಿ ನಮಗೆ ಬರ್ತಕ್ಕಂಥ ಗಿಫ್ಟು, ಮದುವೆಲಿ ಮ್ಯಾರೇಜ್ ಗಿಫ್ಟ್ಗಳು ಇನ್ನೂ ಇರ್ಬೋದು ಅಂದ್ಕೊಂಡಿದ್ದೀನಿ. ಆದಷ್ಟು ವೆಜ್ಜಾನ್ ಐತೆ. ಸೊ ಗೈಸ್, ಇದು ನಮ್ಮ ಲಿವಿಂಗ್ ರೂಮ್. ಇಲ್ಲಿ ಒಂದು ಸೋಫಾ ಸೆಟ್ ಇದೆ, ಇಲ್ಲೂ ಒಂದು ಸೋಫಾ ಸೆಟ್ ಇದೆ. ಅಂದರೆ ಕಂಪ್ಲೀಟ್ ಏನಂತ ಅಂದರೆ ಫುಲ್ಲು ಹೆಂಗಿದೆ ಅಂತಂದರೆ ಎಷ್ಟು ಜನ ಬಂದರೂ ಆರಾಮಾಗಿ ಮನೆಯಲ್ಲಿ ಸ್ಟೇ ಮಾಡ್ಬೋದು. ನಾನು ಈ ವಿಡಿಯೋ ಮಾಡ್ತಿದ್ದಾರೆ ನೋಡಿ ಗೈಸ್, ವೈಫು ಆರಾಮಾಗಿ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತಾವ್ರೆ ಇಲ್ಲಿ. ನೆಕ್ಸ್ಟು ಇಲ್ಲಿ ಬಂದರೆ ನಮ್ಮ ಫ್ಯಾಮಿಲಿ ಫೋಟೋ ಇದೆ, ಒಂದು ಮದುವೆದು ಫೋಟೋ. ಅಜ್ಜಿ ತಾತನ ತೋರಿಸ್ಬೇಕಂತ ಗೈಸ್. ಅಜ್ಜಿ ತಾತ ಇಲ್ಲೇ ಇದ್ದಾರೆ. ನಮ್ಮಪ್ಪ ಇದ್ದಾರಲ್ಲ, ಅವ್ರ ಅಪ್ಪ ಅಮ್ಮ ಇವರು. ಬಟ್ ನಾನು ಅಜ್ಜಿ ತಾತನ ನಾನು ನೋಡಿಲ್ಲ ಇದುವರೆಗೂ. ಇಲ್ಲಿ ನಮ್ಮ ಅಣ್ಣಂದು ಮದುವೆದು ಒಂದು ಫೋಟೋ ಇದೆ. ಅವರು ಅಪ್ಪ, ದೊಡ್ಡಪ್ಪ ಮತ್ತು ದೊಡ್ಡಮ್ಮ, ಅಮ್ಮ, ಇವರು ಅಣ್ಣ ಅದಕ್ಕೆ. ಇವ್ರ ಮಗಳೇ ಈ ಬುಜ್ಜಿ. ಇಲ್ಲಿ ಏನು ತಲಾಟೆ ಮಾಡ್ಕೊಂಡು ಓಡ್ತಾಳಲ್ಲ ಬುಜ್ಜಿ, ಅವ್ರ ಮಗಳೇ. ಅದಾದಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ಡೆಕೋರೇಟಿವ್ ಐಟಮ್ಸ್ ಇಟ್ಟಿದ್ದಾರೆ ನಮ್ಮಮ್ಮ. ಏನಪ್ಪ ಜಾತ್ರೆಗೆ ಹೋದರೆ ಎಲ್ಲ ಜಾತ್ರೆಗೆ ಹೋದ್ರೂ ಬರೀ ಅಲ್ಲೊಂದು ಗಿಡ ತೊಗೊಬೇಕು, ಅದು ತೊಗೊಬೇಕು, ಇದು ತೊಗೊಬೇಕು ಅಂತ ಬರೀ ಗಿಡಗಳೇ ಇಟ್ಟಿರೋದು. ಇಲ್ಲಿ ನಮ್ಮ ಮನೇಲಿ ಎಷ್ಟು ಗಣಪತಿ ಇರ್ಬೋದು ಹೇಳೊಂದ್ಸಲ ನೋಡೋಣ. ಅಂದಾಜು ಹೇಳ್ತೀನಿ, ತೋರಿಸ್ತಾ ಹೋಗ್ತೀನಿ, ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಗಣೇಶ ಇದೆ ಅಂತ. ಅಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಇದೆಯಾ, ನೆಕ್ಸ್ಟು ಇಲ್ಲೊಂದು ಗಣೇಶ ಇದೆ ನೋಡಿ, ಇಲ್ಲಿ ಇಟೇಟ್ ಗಣಪತಿ ಇಲ್ಲೊಂದಿದೆ. ಸೊ ಫೋಟೋಗಳು ಲೆಕ್ಕ ಹಾಕ್ಕೊಳ್ಳಿ. ಇಲ್ಲೊಂದು ಗಣೇಶ ಇದೆ, 3 ಆಯಿತಾ. ಇಲ್ಲಿ 4ನೇ ಗಣೇಶ ಇದು. ಸೊ ಇಲ್ಲಿ ಡೆಕೋರೇಟಿವ್ಸ್ ನಾರ್ಮಲ್ ವಾಸ್ ಇಟ್ಟಿದ್ದಾರೆ ಇಲ್ಲಿ, ಬಟ್ ಅದೇನು ಮೆಟಲ್ಲು ಗೊತ್ತಿಲ್ಲ ನನಗೆ. ಅದಾದಮೇಲೆ ಕೃಷ್ಣ. ಬೇಬಿ ನೆಕ್ಸ್ಟು ಯಾವ ಕಡೆ ಹಾಲು ಅದು ತೋರಿಸ್ದೆ. ನಮ್ಮದು ಮದುವೆ ಫೋಟೋ ತೋರಿಸ್ದೆ ಬಿಡ್ತೀನಾ. ಇಲ್ಲಿ ಎಷ್ಟಾಯಿತು? 1 2 3 4 ಗಣೇಶ. ಇದು 5ನೇ ಗಣೇಶ ನಮ್ಮ ಮನೇಲಿರೋವಂಥದ್ದು. ಫಿಶ್ ಟ್ಯಾಂಕು. ಫಿಶ್ಗಳಂತೂ ತುಂಬಾ ಇದ್ದಾವೆ, ಬಟ್ ಸ್ವಲ್ಪ ವಾಟರ್ ಏನಿದೆ ಅದು ಮಡ್ಡಿ ಆಗಿಬಿಟ್ಟಿದೆ. ಎಲ್ಲ ಶಾರ್ಕ್ ಇದೆ. ಮತ್ತು ಏನು ಕನ್ನಡದಲ್ಲಿ ಹೇಳ್ತೀನಿ ಗೈಸ್, ಇದೇನು ಗೊತ್ತಿಲ್ಲ ನನಗೆ. ಪಾಚಿ ಕ್ಲೀನರ್ ಅಂತಾರಲ್ಲ, ಅದು 2 ಇದ್ದಾವೆ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಆ್ಯಂಡ್ ಇಲ್ಲಿ ಬಂದರೆ ಅದೇ ಮದುವೆ ಗಿಫ್ಟ್ಗಳು. ಅಲ್ಲೊಂದು ಗಣೇಶ ಇದೆ, ಇಲ್ಲೊಂದು ಗಣೇಶ. 6 ಟೋಟಲ್. ವಿಡಿಯೋದಲ್ಲಿ ನನ್ನ ಅಜ್ಜಿ ಮಾಡಿರೋ ಅಂಥ ಫೋಟೋಗಳೈತೆ. ನೋಡಿ ಗೈಸ್, ವಿಡಿಯೋದಲ್ಲ. ಯಾವ ವಿಡಿಯೋ ಬೇಬಿ? ಆ ವಿಡಿಯೋ ಗೊತ್ತಿಲ್ವಾ? ಮರ್ತೋಗ್ಬಿಟ್ಟಿದೆ. ಫರ್ಗಾಟ್.
ಇದು ಕಂಪ್ಲೀಟ್ ನಮ್ಮ ಲಿವಿಂಗ್ ರೂಮಲ್ಲಿರೋವಂಥದ್ದು ಏನು ಫಿಶ್ ಟ್ಯಾಂಕ್ ಸೋಫಾ ಟಿ ವಿ ವಾಲ್ ಆ್ಯಂಡ್ ಮತ್ತಿನ್ನೊಂದು ಸೋಫಾ ಸೆಟ್. ನೆಕ್ಸ್ಟ್ ಬೇಬಿ ಯಾವ ಕಡೆ ಒಂದು ರೌಂಡು ಒಂದು. ನೆಕ್ಸ್ಟ್ ನಮ್ಮ ರೂಮ್ಗೆ ಹೋಗೋಣ. ಫಸ್ಟ್ ನಮ್ಮ ರೂಮಿಂದನೇ ಶುರು ಹಚ್ಕೊಳೋಣ. ನಮ್ಮ ರೂಮಲ್ಲಿ ಏನೇನಿದೆ ಗೈಸ್ ಬನ್ನಿ ನೋಡುವ. ನಮ್ಮ ರೂಮ್ ಆಮೇಲೆ ತೋರ್ಸೋಣ. ಓಕೆ, ಲಾಸ್ಟಿಗೆ ನಮ್ಮ ರೂಮ್ ನೋಡೋಣ. ಬುಜ್ಜಿ ಕ್ಲೋಸ್ ದ ಡೋರ್. ಇಲ್ಲಿ ನನ್ನ ಬ್ರದರ್ ರೂಮ್ ಇದೆ, ನನ್ನ ಚಿಕ್ಕ ತಮ್ಮ. ಅವನು ವೀಡಿಯೋಸಲ್ಲಿ ಬರೋಲ್ಲ, ಅವನೊಂಥರ ಹಿಂಗೆ ಅಂತಂದರೆ ನಾಚಿಕೆ ಸ್ವಭಾವ ವೀಡಿಯೋಗಳಲ್ಲಿ. ರೂಮಲ್ಲೇ ಸಿಂಪಲ್ ಆಗಿದ್ದಾವೆ, ಅಷ್ಟೆಲ್ಲ ನಾವು ಇದು ಮಾಡಿಸ್ಕೊಂಡಿಲ್ಲ. ಅದು ವಾರ್ಡ್ರೂಫ್, ಸ್ಮಾಲಾಗಿ ವಾರ್ಡ್ರೂಫ್ ಇದೆ, ಒಂದು ಬೆಡ್ಡು ಮತ್ತು ಇಲ್ಲಿ ಸಿಸ್ಟಮ್ ಇಡೋಕ್ಕೆ, ಲೈಕ್ ಸಿಸ್ಟಮ್ ಯೂಸ್ ಮಾಡ್ಕೊಳಕ್ಕೆ ಅಂತೇಳಿ ಅವನು ಒಂದು ಸಿಸ್ಟಮ್ ಟೇಬಲ್ನ ರೆಡಿ ಮಾಡಿಸ್ಕೊಂಡಿದ್ದಾನೆ. ಆ್ಯಂಡ್ ಇದಕ್ಕೆ ಅಟ್ಯಾಚ್ ವಾಶ್ರೂಮ್ ಇದೆ. ಬೇಬಿ ನೆಕ್ಸ್ಟು ಲೈಟ್ಸ್ ಆಫ್. ನೆಕ್ಸ್ಟ್ ರೂಮ್ಗೆ ಹೋಗೋಣ. ನೆಕ್ಸ್ಟ್ ರೂಮ್ ಬಂದು ನೆಕ್ಸ್ಟ್ ಅಲ್ಲಿಗೆ ಹೋಗ್ಬಿಡೋಣ. ಬಾ ಅಪ್ಪನ ರೂಮ್ ಕಡೆ ಹೋಗ್ಬಿಡೋಣ, ಆಮೇಲೆ ಬರೋಣ ಡೈನಿಂಗ್ ಹಾಲ್ ಕಿಚನ್ ಕಡೆ. ಇದು ಅಪ್ಪನ ರೂಮ್. ಇದು ನಾವು ಅಪ್ಪನೂ ಮತ್ತು ಅಮ್ಮ ಮಲಗುವಂಥ ರೂಮು. ಆದಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕೆಂದರೆ ಸಡನ್ಲಿ ಪ್ಲ್ಯಾನ್ ಆಗಿದ್ದು ವೀಡಿಯೋ ಮಾಡಬೇಕಂತ ಹೇಳಿ. ಇದು ಬಂದು ಕಂಪ್ಲೀಟ್ ಈ ಎಂಡಿಂದ ಆ ಎಂಡ್ವರೆಗೂ ಕಂಪ್ಲೀಟ್ ವಾರ್ಡ್ರೂಫ್ ಇದೆ. ಇಲ್ಲಿ ಬುಜ್ಜಿ ಎಲ್ಲೋದ್ರೂ ಆ ಬೆಡ್ ಮೇಲೆ ಸೈ. ಇದು ಅಪ್ಪನ ವಾರ್ಡ್ರೂಫು, ಯಾವಾಗಲೂ ಲಾಕ್ ಆಗಿರೋಂಥ ವಾರ್ಡ್ರೂಫ್ ಇದು. ಬಟ್ ಏನು ಇಟ್ಕೊಂಡಿರ್ತಾರೆ ಅಂತ ಗೊತ್ತಿಲ್ಲ ಗೈಸ್, ವಾರ್ಡ್ರೂಫ್ ಯಾವಾಗಲೂ ಲಾಕ್ ಇರುತ್ತೆ. ಇದು ನಾನು ನಿಮ್ಮ ಕ್ರೇಜಿ ಬಾಯಿ ತುಮಕೂರು. ಮತ್ತು ಇದು ಅಷ್ಟೇ ಅಮ್ಮನ ವಾರ್ಡ್ರೂಫು. ಗೊತ್ತಲ್ಲ ಲೇಡೀಸ್ಗಳಿಗೆ ಎಷ್ಟೆಷ್ಟೆಲ್ಲ ಇಟ್ಟಿರ್ತಾರೆ ಅಂತ. ಅಮ್ಮ ಕ್ಲೀನಾಗಿ ಇಟ್ಟಿರ್ತಾರೆ, ಬಟ್ ಎಷ್ಟೆಲ್ಲ ಬಟ್ಟೆ ಇದೆ ನೋಡಿ ಗೈಸ್. ನಮ್ಮ ಹತ್ರ ನನ್ನ ವಾರ್ಡ್ರೂಫ್ ತೋರಿಸ್ತೀನಿ ನಿಮಗೆ. ನನ್ನ ಹತ್ರ ಬಟ್ಟೆಗಳ ಕಲೆಕ್ಷನ್ಸೇ ಕಮ್ಮಿ. ನಾರ್ಮಲ್ ಈ ರೂಮಲ್ಲಿ ಮತ್ತೆ ಒಂದು ಅಟ್ಯಾಚ್ ವಾಶ್ರೂಮ್ ಇರೋವಂಥದ್ದು. ಅಪ್ಪನ ರೂಮಿಂದ ಎಂಟ್ರಿ ಆಗ್ತಿದ್ದಂಗೆ ಫಸ್ಟ್ ಸಿಗೋದು ನಮಗೆ ಮತ್ತೆ ಡೈನಿಂಗ್ ಹಾಲ್ಗೆ ವಾಶ್ ಬೇಸಿನ್ ಸಿಗುತ್ತೆ. ಇಲ್ಲೊಂದು ಮಿರರ್ ಇದೆ. ನಾನು ಅವಾಗ ಮುಂಚೆ ಕಂಪ್ಲೀಟ್ ವೀಡಿಯೋಸ್ ಏನಂದರೆ ಹಳೆ ವೀಡಿಯೋಗಳಲ್ಲಿ ನೋಡಿರ್ಬೋದು ನೀವು. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಿದ್ದು ಕೂಡ ಇಲ್ಲಿ. ಇಲ್ಲೊಂದು ವಾಶ್ ಬೇಸಿನ್ ಮತ್ತು ಇಲ್ಲೊಂದು ಮಿರರ್ ಇದೆ. ನೆಕ್ಸ್ಟು ಇಲ್ಲಿ ಬಂದರೆ ನಮಗೆ ಸಿಗೋವಂಥದ್ದೇ ಡೈನಿಂಗ್ ಹಾಲ್. ಇಲ್ಲಿ ಕಂಪ್ಲೀಟ್ ನಾವು ಮಾಡಿಸಿರೋದು ಕಂಪ್ಲೀಟ್ 8 ಜನ ಆರಾಮಾಗಿ ಕೂತ್ಕೊಂಡು ಊಟ ಮಾಡೋ ಅಷ್ಟು ಜಾಗ ಸ್ಪೇಸ್ ಇದೆ. ಇಲ್ಲಿ ನಾರ್ಮಲ್ ವಾಲ್. ಇನ್ನು ಪೈಂಟಿಂಗ್, ಸಿಂಪಲ್ ಪೈಂಟಿಂಗ್ ಮಾಡಿಸಿದ್ದೀವಿ. ತೀರಾ ಗ್ರ್ಯಾಂಡಿಲ್ಲ. ಯಾರಾದರೂ ಪೈಂಟಿಂಗ್ ಮಾಡೋದಿದ್ರೆ ಬಂದು ಫ್ರೀಯಾಗಿ ಮಾಡಿಕೊಡಿ. ಆ್ಯಂಡ್ ಇಲ್ಲಿ ನಾನು ನಿಮಗೆ ತೋರಿಸ್ಲಿಲ್ಲ, ಗ್ಲಾಸ್ ವರ್ಕ್ ಇದೆ ನೋಡಿ. ಇಲ್ಲಿ ಡೈನಿಂಗ್ ಹಾಲ್ ಎಂಟ್ರಿಗೆ ನಮಗೆ ಗ್ಲಾಸ್ ವರ್ಕ್ಸ್ ಮಾಡ್ತಿರೋದು. ಸೊ ಇದು ಕಂಪ್ಲೀಟ್ ನಿಮಗೆ ಲಿವಿಂಗ್ ರೂಮಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಹೆಂಗೆ ಕಾಣಿಸ್ತಿದೆ ನೋಡಿ. ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ, ನಿಮ್ಗೆ ಇಷ್ಟ ಆಗ್ಬೋದು ಮನೆ. ಸೊ ನಮಗೆ ಅನಿಸ್ದಂಗೆ ನಾವು ಮಾಡಿಸ್ಕೊಂಡಿದ್ವಿ. ಡೈನಿಂಗ್ ಹಾಲ್ ನೋಡಿದ್ರಿ, ಪೇಂಟಿಂಗ್ ನೋಡಿದ್ರಿ. ಆ್ಯಂಡ್ ಅಲ್ಲಿಂದ ಡೈನಿಂಗ್ ಹಾಲಿಂದ ಇಲ್ಲಿ ಎಂಟ್ರಿ ಆದರೆ ಒಂದು ಪುಟ್ಟ ದೇವ್ರ ಮನೆ ಸಿಗುತ್ತೆ. ಸೊ ಓಪನ್ ಮಾಡಿದ್ರೆ ದೇವ್ರ ದರ್ಶನ ಆಗುತ್ತೆ. ಅದು ಆಂಜನೇಯ, ನಮ್ಮ ದೇವರುಗಳು. ನಾನಿಲ್ಲಿ ಎಷ್ಟು ಗಣೇಶ ಆಯಿತು ಬೇಬಿ? 6 ಏನೋ ಆಯ್ತಲ್ಲ, ಟೋಟಲ್ 6 ಗಣಪತಿ ಆಯಿತು. ಇಲ್ಲಿ ಒಂದು ಸಲ ಕೌಂಟ್ ಮಾಡ್ಕೊಳ್ಳಿ. 6, 7, 8, 9 ಗಣೇಶ ಇದೆ. 9 + 10 ಗಣೇಶ ಅಲ್ಲೊಂದು. ಟೋಟಲ್ ನಮ್ಮ ಮನೇಲಿರೋದು 10 ಗಣೇಶ ಗೈಸ್. ಆ್ಯಂಡ್ ಇಲ್ಲಿ ನೋಡ್ಕೊಳ್ಳಿ, ಇರೋದು ನಮ್ಮ ದೇವ್ರ ಮನೇಲಿ ಯಾವ್ಯಾವ ದೇವರಿದೆ ಅಂತ ಹೇಳ್ತೀನಿ. ನಮ್ಮ ಮನೆ ದೇವರಾಗಿರೋಂತಕ್ಕಂಥ ಧರ್ಮರಾಯ. ನಾವು ಧರ್ಮರಾಯನ ಬಿಡ್ಕೊಟ್ನವರು, ಧರ್ಮಕ್ಕೆ ಯಾವಾಗಲೂ ಎತ್ತಿದ ಕೈ. ಆಂಜನೇಯ, ನಾವು ಆಂಜನೇಯಂಗೆ ಜಾಸ್ತಿ ತುಂಬ ಭಕ್ತರು. ನೆಕ್ಸ್ಟ್ ದೇವ್ರ ಮನೆ ನೋಡಿದ್ರಿ. ನೆಕ್ಸ್ಟ್ ಬಂದು ಕಿಚನ್. ಲೇಡೀಸ್ಗೆ ಬೇಕಾಗಿರ್ತಕ್ಕಂಥ ಮುಖ್ಯವಾದ ಏರಿಯಾ ಅಂದರೆ ಯಾವುದು ಬೇಬಿ? ಅಡುಗೆ ಮನೆ. ಈ ಡೈಲಾಗ್ ನನಗೇನೋ ಟ್ರೆಂಡ್ ಆಗುತ್ತೆ ಅನಿಸುತ್ತೆ. ಅಡುಗೆ ಮನೆ ಹೆಣ್ಮಗು ಅಂದಂಗೆ ಇದು ಅಡುಗೆ ಮನೆ ಅಂದಂಗೆ ಆಯಿತು. ಕಿಚನ್ನಿಗೆ ಬಂದರೆ ಪ್ರತಿಯೊಂದು ಸ್ಟೆಪ್ಪಲ್ಲೂ ಎಲ್ಲದ್ರಲ್ಲೂ ಒಂದು ಖಾಲಿ ಇಲ್ಲ. ಎಲ್ಲದ್ರಲ್ಲೂ ದಿನಸಿ ಐಟಮ್ಸು. ಇಲ್ಲಿ ಪಾತ್ರೆ, ಅಲ್ಲೂ ಪಾತ್ರೆ. ಆ್ಯಂಡ್ ಇಲ್ಲಿ ನಮಗೆ ಬಿಸಿಲಿಗೆ ಬೇಕಾಗಿರ್ತಕ್ಕಂಥ ಏನು ಚಿಕ್ಕಮ್ಮ ನೀರು ಕೊಡು. ಅರ್ವಿ ನೋಡ್ತಿದ್ದಂಗೆ ನೀರು ಕುಡಿಬೇಕು ಅಂತ ಅನಿಸುತ್ತೆ. ಇದು ಮಡಿಕೆ ನೀರು, ಯಾಕೆಂದರೆ ಸಿಕ್ಕಾಬಿಟ್ಟು ಬಿಸಿಲಿರೋದ್ರಿಂದ ಮಡಿಕೆ ನೀರು. ಇದು ಆಕ್ವಾ, ಗೊತ್ತಲ್ಲ ಮಾಮೂಲಿ ಫಿಲ್ಟ್ರ್ ವಾಟ್ರು ಬೇರೆ ಕಡೆಯವ್ರು ಬಂದ. ನಾವೆಲ್ಲ ಬೋರ್ವೆಲ್ ಯೂಸ್ ಮಾಡೋರು. ಆ್ಯಂಡ್ ನಮ್ಮ ಕಿಚನಲ್ಲಿರೋವಂಥದ್ದು ಚಿಮ್ನಿ ಮತ್ತು ಒಲೆ ಇದೆ.
ಸೊ ಇದು ನಮ್ಮ ಕಿಚನ್. ಆಲ್ಮೋಸ್ಟ್ ಆಲ್ ಕುಕ್ಕಿಂಗ್ ವೀಡಿಯೋಸಲ್ಲಿ ನೋಡಿರ್ತೀರ ಕಿಚನು. ಕಂಪ್ಲೀಟ್ ಒಂದು ಫ್ರಿಡ್ಜ್ ಇದೆ. ನಾರ್ಮಲ್ ಅಲ್ಲಿ ವಾಟರ್ ಸ್ಟೋರೇಜ್ಗೆ ಒಂದು ಡ್ರಮ್ಮು, ವೈಫೈ. ಮನೇಲಿ ಇನ್ನೇನು ಬೆಳೆಸಿದ್ದೀವಿ, ಮನೇಲಿ ಇನ್ನೇನು ಉಳಿಸಿದ್ದೀವಿ ಆಚೆ. ಔಟ್ಸೈಡು ಇನ್ನು ಡೋರ್ ಇದೆ. ಔಟ್ಸೈಡ್ ಹೋದರೆ ಓಪನ್ ಮಾಡಿದ್ರೆ ನಮಗೆ ಇಲ್ಲಿ ನೋಡಿ, ಇಲ್ಲಿ ನಿಂತ್ಕೊಂಡು ಇವರು ಪಾತ್ರೆಗಳನ್ನ ಬೆಳ್ಕೊಳೋಕೆ ಅಲ್ಲಿ ಪಾತ್ರೆಗಳನ್ನ ಬೆಳ್ಕೊತಾರೆ. ಇಲ್ಲೊಂದು ಸಿಂಕ್ ಇದೆ, ಅಲ್ಲೊಂದು ಸಿಂಕ್ ಇದೆ. ಆಚೆ ಔಟ್ಸೈಡ್ ಎಲ್ಲ ಅಲ್ಲಿ ಒಳಗಡೆ ಗಲೀಜಾಗುತ್ತೆ ಅಂತ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಿದ್ದಾರೆ ನಮ್ಮ ಮನೇಲಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ನಾವು ಔಟ್ಸೈಡ್ ಬಂದರೆ, ಮನೆಯಿಂದ ಆಚೆ ಬಂದರೆ ಎಲ್ಲಿ ನೋಡಿದ್ರೂ ತೋಟಗಳೇ ಕಾಣುತ್ತೆ ನಮಗೆ. ಸುತ್ತ ಕಂಪ್ಲೀಟ್ ತೋಟಗಳು. ಆ್ಯಂಡ್ ಬೇಬಿ ನೆಕ್ಸ್ಟು ನಮ್ಮ ರೂಮೇ ಮಿಸ್ ಮಾಡಿದ್ದೀವಿ. ಇದು ನಮ್ಮ ರೂಮ್ ಗೈಸ್. ನಮ್ಮ ರೂಮಿಗೆ ಎಂಟ್ರಿ ಕೊಟ್ಟ ತಕ್ಷಣ ಇಲ್ಲಿ ಗೋಡೆ ಅಡ್ಡ ಅಂತ ಅನಿಸುತ್ತೆ. ಬಟ್ ಇಲ್ಲಿ ನಾನು ಯೂಟ್ಯೂಬ್ ವೀಡಿಯೋಸ್ನ ಎಡಿಟ್ ಮಾಡಲಿಕ್ಕೆ ಒಂದು ಸಿಸ್ಟಮ್ನ ತೊಗೊಂಡಿದ್ದೀನಿ. ನನ್ನ ಜೀವ ಇದು. ನಾನು ಕಂಪ್ಲೀಟು ವೀಡಿಯೋಸ್ ಫಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ಇದೇ ಸಿಸ್ಟಮ್ನೇ ನಾನು ಯೂಸ್ ಮಾಡ್ತಾ ಇರೋದು. ನೋಡಿ ಗೈಸ್, ಅವರ ವಾರ್ಡ್ರೋಬಲ್ಲಿ ಕಂಪ್ಲೀಟ್ ನೋಡಿ ಎಷ್ಟು ಸ್ಯಾರಿಗಳಿದೆ, ಎಷ್ಟು ಬಟ್ಟೆ ಕಲೆಕ್ಷನ್ಸ್ ಇದೆ ಅಂತಂದರೆ ಅವರು ಇದು ನೀಟಾಗಿ ಇಟ್ಕೊಂಡಿಲ್ಲ. ಬೇಜಾರಾಗಬೇಡಿ, ಬಟ್ ಸ್ಯಾರಿ ಕಲೆಕ್ಷನ್ಸ್ ನೋಡಿ ಗೈಸ್, ನಮ್ಮ ಬಟ್ಟೆಗಳಲ್ಲಿ ಕಲೆಕ್ಷನ್ಸೇ ಇಲ್ಲ. ಅವರು ಎಷ್ಟು ಇದು ಕಲೆಕ್ಷನ್ಸ್ ಮಾಡ್ತಾರೆ ಅಂತ. ಇದು ಕ್ರೇಜಿ ಬಾಯ್ ತುಮಕೂರು. ಮಿರರ್ ಸ್ವಲ್ಪ ಗಲೀಜಾಗಿದೆ, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ, ಕ್ಲೀನ್ ಮಾಡೋಣ. ಇನ್ನು ಇದು ಬಂದು ದೇವರ ಬಟ್ಟೆಗಳು, ಅದನ್ನು ನಾವು ಟಚ್ ಮಾಡಲ್ಲ, ಅದು ಹಾಗೆ ಇರಲಿ. ಇದು ಬಂದು ನನ್ನ ಕಲೆಕ್ಷನ್ಸು, ನನ್ನ ಕ್ಲಾತ್ಸ್ ಕಲೆಕ್ಷನ್ಸು. ನೋಡಿ ಗೈಸ್, ಇಷ್ಟೇ ನಾನು ಚಿತ್ತಲ್ ಮಾಡಿಕೊಂಡಿದ್ದೀನಿ. ಇಷ್ಟೇ ಅಲ್ಲಿ ಮಧ್ಯ ಇರೋದು, ಇಲ್ಲಿರೋದು ಪ್ಯಾಂಟ್ಗಳು, ಇಲ್ಲಿರೋ ಶರ್ಟ್ಗಳು, ಇಷ್ಟೇ ನನ್ನ ಹತ್ರ ಇರೋದು. ಆದರೂ ಇವ್ರುಗಳೇ ಅಲ್ವಾ ಗುರು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಸೀರೆಗಳೆಲ್ಲ ತೊಗೊಳೋದು. ನಮ್ಮ ಬೆಡ್ರೂಮ್, ಇದು ನಮ್ಮ ರೂಮು. ಮೇಯ್ನ್ ಬೇಕಾಗಿರೋವಂಥದ್ದು, ಮೇಯ್ನ್ ತೋರಿಸ್ಬೇಕಾಗಿರೋವಂಥದ್ದು ಆ ಮಿರರ್ ಹಿಂದೆ ಇದೆ. ಮಿರರ್ ಓಪನ್ ಮಾಡು. ಕಾಸ್ಟ್ಲಿ ಐಟಮ್ಸ್ಗಳೆಲ್ಲ ಇಲ್ಲಿದೆ ನೋಡಿ ಗೈಸ್. ಎಷ್ಟೆಲ್ಲ ಜೋಡಿಸಿದ್ದಾರೆ ನೋಡಿ. ಇಲ್ಲಿಂದ ಅದು ಸ್ಟಿಕ್ಕರ್ ಬಾಕ್ಸೇ ಇದೆ, ಒಂದು ಬಾಕ್ಸು. ಇನ್ನು ಇಲ್ಲಿ ಬಂದರೆ ಬ್ಯಾಂಗಲ್ಸು ಕಂಪ್ಲೀಟು. ಇಲ್ಲಿ ಬಂದರೆ ಅದು ಇದು ಫುಲ್ಲು ಗೈಸ್ ನೋಡಿ. ಇದು ಫುಲ್ ಎಲ್ಲ ಇಯರಿಂಗ್ಸು. ಇದು ಮತ್ತು ಇಲ್ಲಿರೋದು ಇದು ಇಯರಿಂಗ್ಸು, ಇವೆಲ್ಲ ಬ್ಯಾಂಗಲ್ಸ್ ಕಂಪ್ಲೀಟ್ ಸೆಟ್ಟು. ಇನ್ನು ಅದು ಮೇಲ್ಗಡೆ ಇದೆಲ್ಲ ಬಾಕ್ಸು, ಅವೆಲ್ಲ ಏನು ಹೇಳ್ತಾರೆ ಬೇಬಿ, ಯಾವ್ಯಾವ ಥರ ಐಟಮ್ಸ್ ಇದೆ ನಿನ್ನ ಹತ್ರ? ಅದೊಂದು ವಿಡಿಯೋ ಮಾಡ್ಬಿಡೋಣ ಸಪ್ರೇಟ್. ಇವ್ರ ಹತ್ರ ಏನೇನಿದೆ ಅಷ್ಟೊಂದಿಲ್ಲ, ಇದು ಕಾಮನ್ ಆಗಿ ಎಲ್ಲ ಹುಡುಗಿರ ಹತ್ರನೂ ಇರುತ್ತೆ. ಸೊ ಇವ್ರ ಹತ್ರ ಏನೇನು ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಒಂದು ಡೆಡಿಕೇಟೆಡ್ ವಿಡಿಯೋನೇ ಮಾಡಿಬಿಡೋಣ ಗೈಸ್. ಇದಿಷ್ಟು ನಮ್ಮ ಮನೆ. ಏನು ಅನ್ನಿಸ್ತು ಗೈಸ್ ನಮ್ಮ ಮನೆ ನೋಡಿ? ಇದೇ ನಮ್ಮ ಮನೆ. ಏನಾದರೂ ನಾವು ಮನೇಲಿ ಇನ್ನೂ ಆ್ಯಡ್ ಮಾಡ್ಕೊಬೇಕು, ಈ ಥರ ಎಲ್ಲಿ ಲಿವಿಂಗ್ ರೂಮಲ್ಲಿ ಈ ಥರ ಮಾಡಿಸ್ಬೇಕು, ಬೆಡ್ರೂಮಲ್ಲಿ ಈ ಥರ ಮಾಡಿಸ್ಬೇಕು, ಡೈನಿಂಗ್ ಹಾಲಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅನ್ನೋದಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಒಂದು ಪುಟಾಣಿ ಮನೆ, ಮೇಲೆ ಒಂದು ರೂಮ್ ಇದೆ, ಬಟ್ ಅಷ್ಟು ಎಲ್ಲ ಅಲ್ಲಿ ಸ್ಟೋರ್ ರೂಮ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಮೇಲ್ಗಡೆಗೆಲ್ಲ. ಮೇಲೊಂದು ರೂಮ್ ಇದೆ. ಆ್ಯಂಡ್ ನಮ್ಮ ಮನೆ ಸುತ್ತ ವಾತಾವರಣ ಹೆಂಗಿದೆ, ಕಂಪ್ಲೀಟ್ ತೋಟ ಇರೋದು, ಅದು ನಮ್ಮದೇ ತೋಟ. ನಮ್ಮ ತೋಟದೊಂದು ಟೂರಿಂಗ್ ಮಾಡೋಣ ಒಂದ್ಸಲ, ಫುಲ್ ಕಂಪ್ಲೀಟ್ ತೋಟ ತೋರಿಸೋಣ ಏನೇನಿದೆ ನಮ್ಮ ತೋಟದಲ್ಲಿ ಅಂತ. ಇದು ನಮ್ಮ ಮನೆ. ಏನಾದರೂ ಚೇಂಜಸ್ ಮಾಡಬೇಕು ಅನ್ನೋದಿದ್ರೆ ಈ ಮನೇಲಿ ಮತ್ತೆ ಆ್ಯಡ್ ಮಾಡೋಣ, ಅದು ನಿಮ್ಮ ಸಹಾಯದಿಂದ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ. ಇನ್ನೊಂದು ಬೇಬಿ, ನಿನಗೆ ವಿಷಯ ಗೊತ್ತಾ? ನಮ್ಮ ಚಾನಲ್ಲು ಮಾನಿಟೈಸೇಷನ್ಗೆ ಸ್ಟೆಪ್ ಆನ್ ಆಗಿದೆ. ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋ ಅಂತ ನನಗೆ ಆ ಸೈನ್ ತೋರಿಸ್ತಾ ಇದೆ. ಅಪ್ಲೈ ಮಾಡ್ಬೋದು ಗೈಸ್. ಎಲ್ಲ ನಿಮ್ಮ ಆಶೀರ್ವಾದ. ಹಿಂಗೋ ನಾನು ಎಷ್ಟು ದಿನದಿಂದ ಕನ್ಸ್ಕೊಂಡಿದ್ದೆ ಬರಬೇಕು, ಮೇಲ್ಗೊಳ್ಬೇಕು ಯೂಟ್ಯೂಬಲ್ಲಿ ಅಂತ. ಇವಾಗ ಡೋರ್ ತೆಗಿಬೇಕಂತ ಗೈಸ್. ಇವಾಗ
ನಿಮ್ಮ ಸಹಾಯದಿಂದ ನಿಮ್ಮ ಆಶೀರ್ವಾದದಿಂದ ನನಗೆ ಮಾನಿಟೈಸೇಷನ್ಗೆ ಚಾನ್ಸ್ ಸಿಕ್ಕಿದೆ. ಇವಾಗ ಕಂಪ್ಲೀಟ್ ಆಗಿದೆ. ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀನಿ. ಅದು ಮಾನಿಟೈಸೇಷನ್ ಏನಾದರೂ ಆದರೆ ಅದು ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ ಇದ್ದೀನಿ. ಇದು ಚೆನ್ನಾಗಿ ಬರ್ತಿದೆ, ಕಮೆಂಟ್ಸ್ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಿದೆ, ಬ್ಯಾಡ್ ಕಮೆಂಟ್ಸ್ ಕೂಡ ಬರ್ತಿದೆ. ನಾವೇನು ಅವ್ರುಗಳಿಗೇನೋ ಮಾಡ್ತಿಲ್ಲ, ಬಟ್ ಬ್ಯಾಡ್ ಕಮೆಂಟ್ಸು ಒಂದ್ಸಲ ಯೋಚನೆ ಮಾಡಿಬಿಟ್ಟು ಬ್ಯಾಡ್ ಕಮೆಂಟ್ ಮಾಡೋರು ಮಾಡಿ. ಈ ಥರ ಎಲ್ಲ ತಪ್ಪಾಗುತ್ತೆ. ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡಬೇಡಿ. ನಾವು ಏನೋ ಒಂದು ನಮ್ಮ ಫನ್ ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ವೀಡಿಯೋಸ್ ಮಾಡ್ತಿರೋದು. ಏನಿಲ್ಲ ಗೈಸ್, ವೀಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಸ್ನ ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಮುಂದೆ ಒಳ್ಳೊಳ್ಳೆ ಪ್ರ್ಯಾಂಕ್ ಕೂಡ ಬರುತ್ತೆ, ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಕೂಡ ಬರುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಆ್ಯಂಡ್ ದಯವಿಟ್ಟು ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಬಾಯ್ ಬಾಯ್ ಸ್ನೇಹಿತರೆ.